ಸಮುದಾಯಗಳಿಗೆ ಯಾರು ಹಿಂದುಳಿದಿದ್ದಾರೆ ಅಂಥವರಿಗೆ ಮುಂದುವರಿಸ್ತಕ್ಕಂಥದ್ದು ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಉಲ್ಲಂಘಿಸಿ ಅವರು ಯಾರೋ ಒಂದು ಸಮುದಾಯದ ಮನವೊಲಿಕೆಗಾಗಿ ಹಾಗೆ ಎಲ್ಲ ಅಂಕೆ ಸಂಖ್ಯೆಯನ್ನು ಬಿಟ್ಟು ಅವರು ಕೃತಕವಾಗಿ ರಚನೆ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೂ ಸಮುದಾಯಕ್ಕೆ ಮತ್ತು ಬಡವರ ಪರವಾಗಿ ಅನ್ನದಾತ ಅಂತ ಹಸ್ಕೊಂಡಂಥ ಸಿದ್ದರಾಮಯ್ಯ ಅವರು ಯಾಕೆ ಈ ರೀತಿ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಡವರ ಬಂಧು ಅಂತ ನಂಬಿದ್ದೀವಿ, ಆದರೆ ಇವತ್ತು ಬಡವರ ಭೂವಿ ಸಮುದಾಯ, ಬಂಜಾರ ಸಮುದಾಯ, ಕೊರಚ ಸಮುದಾಯದ ಜೊತೆಗೆ ಬಿಜೆಪಿ ಸರ್ಕಾರ ಇದ್ದಾಗ 4.5% ನಮಗೆ ಕೊಟ್ಟಿದ್ರು. ಆಗಿನ ಸರ್ಕಾರದಲ್ಲಿ 15% ಇದ್ದಂತಹ ಒಂದು ಮೀಸಲಾತಿಯನ್ನು ಅವರು 17ಕ್ಕೆ ಹೆಚ್ಚಿಸಿ ನಮಗೆ 4.5 ಕೊಟ್ಟಿದ್ರು. ಅವಾಗ 4 ಜಾತಿಗಳಿಗೆ ಸೀಮಿತ ಮಾಡಿ. ಆದರೆ ಇವಾಗ ಏನು ಮಾಡಿದ್ದಾರೆ, 63 ಜಾತಿಗಳನ್ನು ಸೇರಿಸಿ ಬೇರೆ ಅನ್ಯ ಜಾತಿಗಳ ಮನವೊಲಿಕೆಗಾಗಿ ಶಬ್ಬಾಸ್ಗಿರಿ ಪಡೆಯುವ ಸಲುವಾಗಿ ಈ ನಮ್ಮ ಒಂದು 63 ಜಾತಿಗಳಿಗೆ ಅವರು ಮರಣ ಶಾಸನವನ್ನು ಇವಾಗ ಬರೆದಿದ್ದಾರೆ. ವರದಿನೂ ಆಯಿತು, ಇವಾಗ ವರದಿನೂ ಕೊಟ್ಟಿದ್ದ ಪ್ರಕಾರ ಆದೇಶನೂ ಕೂಡ ಮಾಡಿದ್ದಾರೆ. ಮತ್ತು ಯಾವ್ಯಾವ ಜಾತಿಗಳು ಎದರಲ್ಲಿ ಇರಬೇಕು ಅಂತೇಳಿ ಅದು ಕೂಡ ನಿರ್ಧಾರ ಮಾಡಿದ್ದಾರೆ. 63 ಜಾತಿಗಳಲ್ಲಿ 59ರಲ್ಲಿ ವಲಯ ಸಂಬಂಧಿತ ಜಾತಿಗಳಿದ್ದಾವೆ, ಮಾದಿಗ ಸಂಬಂಧಿತ ಜಾತಿಗಳು 59ರಲ್ಲಿದ್ದಾವೆ. ಅವುಗಳನ್ನು ಹೊರತುಪಡಿಸಿದರೆ ಭೂವಿ, ಬಂಜಾರ, ಕೊರಮ, ಕೊರಚ ಜಾತಿಗಳು ಮಾತ್ರ ಬೇರೆಯಾಗಿದ್ದಾವೆ. ಅವರು ಬೇಕಾದಂಥ ಸಂಖ್ಯೆ ಮತ್ತು ಬೇಕಾದಂಥ ಒಂದು ಬಲಾಢ್ಯ ಸಮುದಾಯಗಳನ್ನು ಅವರು ಸೇರಿಸ್ಕೊಂಡು ಒಂದು ಸರ್ಕಾರಕ್ಕೆ ಒತ್ತಡ ತಂದು ಅವಾಗ ಭಯಭೀತರನ್ನಾಗಿ ಮಾಡಿ ಅವರು ಬಲ ಸಮುದಾಯದವರಿಗೆ 6%, ಎಡ ಸಮುದಾಯದವರಿಗೆ 6%, ವಂಚಿತ ನಿಜವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥ ಒಂದು ಸಮುದಾಯಗಳಿಗೆ 63 ಸಮುದಾಯಗಳಿಗೆ ಅವರು ಕೊಟ್ಟಂತಹ 5% ಸರಿ ಹೋಗಲ್ಲ. ಇದ್ದಂತ ಪಾಲು ಸಿಕ್ಕಿಲ್ಲ. ಕಾರಣ ಇಷ್ಟೇ, ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಸುಮಾರು ಜನಸಂಖ್ಯೆಯನ್ನು ಬಿಟ್ಟೋಗಿದೆ. ಕಾರಣ ನಮ್ಮ ಸಮುದಾಯ ಗೋಳೆ ಹೋಗುವಂಥ ಜನ, ಕಟ್ಟಡ ಕೆಲಸ ಮಾಡುವಂಥ ಜನ, ಕಲ್ಲೊಡೆಯುವಂಥ ಜನ, ಕೆಲಸ ಹುಡ್ಕೊಂಡು ಹೋಗಿ ಕೆಲಸ ಮಾಡುವಂಥ ಜನ. ಹಾಗಾಗಿ ಅವರು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿಲ್ಲ. ಗುಳೆ ಹೋಗೋ ಜನ ಇವತ್ತು ವಲಸೆ ಹೋಗ್ತಾರೆ. ಇವತ್ತು ವಲಸೆ ಹೋದ್ರೆ ಉಗಾದಿ ಹಬ್ಬಕ್ಕೆ ಒಂದಿನ ಬರ್ತಾರೆ, ಮತ್ತೆ ದಸರಾ ಹಬ್ಬಕ್ಕೆ ಒಂದ್ಸಾರಿ ಬರ್ತಾರೆ. 6 ತಿಂಗಳು ಊರುಗಳಲ್ಲಿ ಇರೋದಿಲ್ಲ ಅವರು. ಹಾಗಾಗಿ ಅವರ ದುಡಿಮೆ, ಅವರ ಬಡತನ ತಿಂತಾ ಇದೆ. ಕಡುಬಡವರಾಗಿರೋದ್ರಿಂದ ಊಟಕ್ಕೂ ಕಷ್ಟ ಇದೆ, ವಿದ್ಯಾಭ್ಯಾಸನೂ ಕಡಿಮೆ ಇದೆ. ಹಾಗಾಗಿ ಮಕ್ಕಳನ್ನು ಓದಿಸೋಕೆ ಕಷ್ಟ ಆಗಿದೆ. ಸಣ್ಣ ಮಕ್ಕಳು ಸಮೇತ ಇವತ್ತು ಜೊತೆಯಲ್ಲಿ ಹಾಕೊಂಡೋಗಿ ಕಲ್ಲೊಡೆಯೋದು, ಮೊಂಡು ಕೆಲಸ ಮಾಡೋದು, ಈ ರೀತಿಯಲ್ಲಿ ಕೆಲಸ ಹುಡ್ಕೊಂಡು ಹೊರರಾಜ್ಯಗಳಿಗೆ ಹೋಗಿರೋಂಥವ್ರು, ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಂಡಿರೋವಂಥವ್ರು, ಅವ್ರಿಗೆ ಹೋಗು ಬರೋ ಗೊತ್ತಿಲ್ಲದ ಕಾರಣ ಇವತ್ತು ಅವರು ಮಾಹಿತಿಯನ್ನ ಸರಿಯಾಗಿ ಒಳ ಮೀಸಲಾತಿಯಲ್ಲಿ ಕೊಟ್ಟಿಲ್ಲ. ಎಲ್ಲರಿಗೂ ಇವತ್ತು ಕಾಣಿಸ್ತಕ್ಕಂಥದ್ದು ಈ ಕಾಂಗ್ರೆಸ್ ಗೌರ್ಮೆಂಟು ಇಷ್ಟು ಅನ್ಯಾಯ ಮಾಡಿದೆ ಅಂತಂದ್ರೆ, ನಾವು ತುತ್ತು ನುಂಗಲಾರತಕ್ಕಂಥ ಅನ್ಯಾಯವನ್ನು ಮಾಡಿದೆ. ತುತ್ತನ್ನು ನುಂಗಲಾರತಕ್ಕಂಥ ಅನ್ಯಾಯ ಮಾಡಿದೆ. ನಮ್ಮ ಅನ್ಯಾಯ ಇವತ್ತು ಅವರಿಗೆ ಏನಪ್ಪ ಅಂತಂದ್ರೆ ತಿಳ್ಕೊಳ್ತಕ್ಕಂಥದ್ದು, ನಮ್ಮ ಅನ್ಯಾಯ ಏನು ಮಾಡಿದ್ದಾರೆ ನಮಗಂತ ಹೇಳಿ ಅವರು ಬಹಳ ವಿಚಾರ ಮಾಡ್ತಕ್ಕಂಥದ್ದು. ಇವತ್ತು 59 ಜಾತಿಗಳನ್ನು ಸೇರಿಸಿ ಇವತ್ತು 5% ಮೀಸಲಾತಿಯನ್ನು ನಮಗೆ ಕೊಟ್ಟಿದ್ದಾರೆ. 59 ಜಾತಿಗಳು ಸೇರಿ ನಾವು ಇಷ್ಟಂತ ಅನ್ಸ್ಕೋಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಕೃಷ್ಣ ಒಡೆಯರಾಜರವರ ಒಂದು ಕಾಲಮಾನದಲ್ಲಿ ನಮ್ಮವರು ಇವತ್ತ ನಮ್ಮ ಒಂದು ಕಷ್ಟ ದುಃಖಗಳು ನೋಡಲಾರ್ದೆ, ನಮ್ಮ ಒಂದು ಶ್ರಮವನ್ನು ನೋಡಲಾರ್ದೆ, ಮೈ ಮೇಲನೆ ಬಟ್ಟೆ ಇಲ್ಲದಂತ ಒಂದು ಜೀವಿಸಿರ್ತಕ್ಕಂಥ ನಮ್ಮ ಸಮಾಜ ಇವತ್ತ ಒಂದು ಹೊತ್ತಿಗೆ ಕೂಳಿಗೋಸ್ಕರ ಇವತ್ತ ಕಲ್ಲನ್ನೇ ಕಲ್ಪವೃಕ್ಷವನ್ನು ಮಾಡ್ಕೊಂಡು ಕಲ್ಲನ್ನೇ ಇವತ್ತ ನಂಬಿಕೊಂಡು ಇವತ್ತು ಜೀವಿಸ್ತಿರ್ತಕ್ಕಂಥ ನಮ್ಮ ಸಮಾಜವನ್ನು ಇವತ್ತು ಅನ್ಯಾಯ ಮಾಡಿದ್ದಾರೆ. ಅಂತ ಒಂದು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಮ್ಮ ಕಷ್ಟ ದುಃಖಗಳು ನೋಡದೆ ಅವರು ನಮಗೆ ಇವತ್ತ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. SC ಕೆಟಗರಿಯಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ಕೃಷ್ಣ ಒಡೆಯರಾಜ ಅವರಿಗೆ ಇವತ್ತು ನಾವು ಬಹಳ ನೆನವನ್ನು ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ. ಅದಕ್ಕೋಸ್ಕರನೇ ಇವತ್ತ ಕಾನೂನಲ್ಲಿ ಏನ್ ಹೇಳ್ತದೆ ಅಂತಂದ್ರೆ 2011ರಲ್ಲಿ ನಾವು ಜಾತಿ ಸಂಯೋಜಕರಾಗಿರ್ತಕ್ಕಂಥ ಕಪಿಲ ಮನೋಹರ್ ಅವರನ್ನ ಡೆಲ್ಲಿಯಿಂದ ಕಳಿಸ್ಬಿಟ್ಟು ಈ ಬೆಂಗಳೂರಲ್ಲಿ ಇವತ್ತ ದೊಡ್ಡ ಕಾರ್ಯಕ್ರಮ ನಂಬ್ಕೊಂಡಿದ್ದೆ ನಾವು. ಅವರು ಕಾನೂನು ಸಕಾರಾತ್ಮಕ ಇವತ್ತ ಲಾ ಬುಕ್ ಅನ್ನು ತೆಗೆದು ನೋಡಿದಾಗ ಆ ಕಾನೂನಲ್ಲಿ ಏನಿರ್ತದಪ್ಪ ಅಂತಂದ್ರೆ
ಇವತ್ತ ಯಾವುದೇ ಮೀಸಲಾತಿಯಲ್ಲಿ ಇವತ್ತ ನಾವು ಬಂದಿರತಕ್ಕಂಥ ಜನಾಂಗದವರವರು ಮೀಸಲಾತಿ ಸಿಕ್ಕಿರ್ತಕ್ಕಂಥ ಜನಾಂಗದವ್ರನ್ನ ಇವತ್ತ ಮೀಸಲಾತಿಯಿಂದ ಇವತ್ತ ಹೊರಗಡೆ ಕಳಿಸ್ಬೇಕು, ತೆಗೆದು ಹಾಕ್ಬೇಕಪ್ಪ ಅಂತಂದ್ರೆ ಕಾನೂನಲ್ಲಿ ಏನಿದಪ್ಪ ಅಂತಂದ್ರೆ 75% ಡೆವಲಪ್ ಆಗಿರ್ಬೇಕು ಅವರು, 75%. ಅದಕ್ಕೆ ಕಪಿಲ ಮನೋಹರ್ ಹೇಳಿದ್ರು, ಇವತ್ತ ಬೋವಿ ಬಂಜರು ಕೊರಮ ಕೊರ್ಚೆ ಜನಾಂಗದವ್ರನ್ನ ಮೀಸಲಾತಿಯಿಂದ ತೆಗಿಲಿಕ್ಕೆ ಇವತ್ತ ಆಗೋದಿಲ್ಲ. ಸದಾಶಿವ ಆಯೋಗ ಹೋರಾಟ ಏನು ಇವತ್ತು ನಂಬ್ಕೊಂಡಿದ್ರಿ, ಇವತ್ತ ನಿಮ್ಗದು ಸಲ್ಲದು. ತ್ಯಾಗ ಬಲಿದಾನಗಳಿಂದ ಕನ್ನಂಬಾಡಿಯನ್ನು ಕಟ್ಟಿರ್ತಾರೆ. ಸಂದರ್ಭ ಬಂದಾಗ ತುತ್ತು ಅನ್ನಕ್ಕೋಸ್ಕರ ಕಟ್ಟಿದ್ದಾರೆ. ಅದರಿಂದ ಏನು ಮಾಡಿದ್ರು ರಾಜರು, ಅಲ್ಲಿ ನಾಡು ಕೃಷ್ಣ ಒಡೆಯರು ಇಡೀ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ನಮಗೆ ರಿಸರ್ವೇಷನ್ ಕೊಟ್ಟರು. ಯಾಕಂದರೆ ಅಷ್ಟು ತ್ಯಾಗ ಬಲಿದಾನಗಳಿಂದ ಕಟ್ಟಿರ್ತಕ್ಕಂಥ ಕನ್ನಂಬಾಡಿಯನ್ನು ಮತ್ತು ರಾಜ್ಯದ ಮೂಲ ಸೌಕರ್ಯಗಳನ್ನು ಕೂಡ ಅವರು ಭಾಳ ತ್ಯಾಗದಿಂದ ಕಟ್ಟಿದ್ದಾರೆ. ಅದಕ್ಕೆ ನಮ್ಮವರಿಗೆ ರಿಸರ್ವೇಷನ್ ಕೊಟ್ಟರು. ಆಮೇಲೆ ಅವರಿಗೆ ನಮಗೆ ಹಿಂದೆ ರಾಜರು ಅಂತಂದರೆ ರಾಜ ಬೋರ್ವಿಗಳು ಅಂತ ಹೆಸರು ಕೊಟ್ಟರು. ಮತ್ತು ಆ ಕಾಲದಲ್ಲಿ ಎಲ್ಲೆಷ್ಟೋ ಜನಾಂಗದಿದ್ದರೂ ಕೂಡ ಅಡ್ಡಕ್ಕೆ ಪಲ್ಲಕ್ಕೆ ಓದಲಿಕ್ಕೆ ನಮ್ಮವರಿಗೆ ಅವಕಾಶಗಳನ್ನು ಕೊಟ್ಟಿದ್ದರು.